ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ರೋಡ್ ರೇಜ್. ಹೆಚ್ಚುತ್ತಿರುವಂತಹ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಕೇಸ್ಗಳು. ನೋ ಎಂಟ್ರಿ ರೋಡ್ನಲ್ಲಿ ಬರ್ತಾರೆ, ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇದೆ ರೋಡ್ ರೇಜ್. ಹೆಚ್ಚುತ್ತಿರುವಂತಹ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಕೇಸ್. ನೋ ಎಂಟ್ರಿ ರೋಡ್ನಲ್ಲಿ ಬರ್ತಾರೆ, ಟ್ರಾಫಿಕ್ ಜಾಮ್ಗೆ ಇದೇ ಕಾರಣವಾಗುತ್ತೆ. ಪ್ರಶ್ನೆ ಮಾಡಿದ್ರೆ ಮುಚ್ಕೊಂಡು ಹೋಗು ಅಂತ ಧಮಕಿ ಹಾಕ್ತಾರೆ. ಅವರ ಪ್ರಕಾರ ಸಮಸ್ಯೆ ಆದ್ರೆ ಪ್ರಶ್ನೆ ಮಾಡುವುದು ತಪ್ಪು. ವೈರಲ್ ಆಗ್ತಾ ಇರುವಂತಹ ಟ್ರಾಫಿಕ್ ನಿಯಮದ ಉಲ್ಲಂಘನೆಯ ಲೇಡಿಯೊಬ್ಬರ ಸ್ಕೂಟಿಯಲ್ಲಿ ಬಂದು ಕಾರ್ ಚಾಲಕನ ಜೊತೆಗೆ ವಾಗ್ದಾಳಿ. KH02 JD 3147 ಗಾಡಿ ನಂಬರ್ ಸ್ಕೂಟಿಯ ಮಾಲಕಿ ದರ್ಬಾರ್ ಮಾಡ್ತಾ ಇರುವಂತದ್ದು. ನೋಡ್ಕ ಬಂದ್ಬಿಡಿ, ಮಜಾ ಇರುತ್ತದವೆಲ್ಲ. ಅಲ್ಲ ನೀವು ಬರ್ತಾ ಇರೋದೇ ರಾಂಗ್. ಅಲ್ಲ ಬರ್ತಾ ನೀವು ರಾಂಗು, ನೀವೇ ಆವಾಜ್ ಹಾಕಿದ್ರೆ ಯಾರು? ನೀವು ಫಾಲೋ ಮಾಡ್ರಿ, ನೀವು ಫಾಲೋ ಮಾಡಿ. ನಿಮಗೆ ಪಕ್ಕದಲ್ಲಿ ರೋಡ್ ಇದೆಯಲ್ಲ. ಅಲ್ಲ ಮುಚ್ಕೊಂಡು ಅಂತ ಮಾತಾಡಿ, ನೀವು ಮುಚ್ಕೊಂಡು ಅಂತ ಮಾತಾಡಿ ಆಯ್ತಾ? ನೀವು ಮುಚ್ಕೊಂಡು ಅಂತ ಮಾತಾಡಿ ನೀವು ಆಯ್ತಾ? ನೀವು ಬರ್ತಿರೋದು ರಾಂಗು, ಮರ್ಯಾದೆ ಕೊಡಿ. ಮುಚ್ಕೊಂಡು ಅನ್ಬೇಡಿ ನೀವು. ಸರಿ ಬಿಡು. ಅಲ್ಲ ಬರ್ತಿರೋದು ಆಪೋಸಿಟ್. ಏನ್ ಮುಚ್ಕೊಂಡಂದ್ರೆ ಏನು? ಏನ್ ಮುಚ್ಕೋಬೇಕು? ಬಟ್ಟೆ ಕೊಟ್ಟಿದ್ದೀರಾ? ಬಟ್ಟೆ ಕೊಟ್ಟಿದ್ದೀರಾ? ಕರೆಕ್ಟ್ ಆಗಿ ಮಾತಾಡಿ. ಆಯ್ತು ಒಂದ್ಮೇಲೆ ಬಂದು ನೀವು ಒಂದ್ಮೇಲೆ ಬರ್ತಿರೋದು ನೀವು. ಸರಿ, ನಾನೇನಂದೆ? ನಿಮ್ಮನ್ನ ಮಾತಾಡ್ಸಕ್ ಬಂದಿಲ್ಲ. ಅಷ್ಟ್ ಚೆನ್ನಾಗಿಲ್ವೇನ್ರಿ ರೋಡ್ ನಿಮ್ಗೆ? ಸರಿ ಆಯ್ತು ಹೋಗಿ ತೆಗೆಯಲ್ವ ನೀವು? ಅಲ್ಲ ಪಾಪ ಹೆಣ್ಣು ಮಗು ಏನೋ ಮಿಸ್ ಆಗಿ ಬಂದಿದೆ. ಹೆಣ್ಣು ಮಕ್ಳು ಗಾಡಿ ಓಡಿಸೋದೇನು ಹೇಳ್ಬೇಕಾರೆ ನಾನು ಹೊಸದಾಗಿ ಮೇಡಮ್ ನೀವ್ಯಾರು ಅಂತ ಕೇಳ್ಬಿಡ್ಬೇಡಿ. ಮತ್ತೆ ಹೆಣ್ಣು ಮಕ್ಕಳು ಓಡಿಸ್ತಾರೆ, ಅವ್ರಿಗೆ ರೈಟು ರಾಂಗು ಎಲ್ಲ ಸ್ವಲ್ಪ ಗೊತ್ತಾಗಲ್ಲ. ಆದರೆ ಆಕೆ ಮಾತನಾಡ್ತಾ ಇರೋದು ತಪ್ಪಿದೆ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಐ ಆಮ್ ರಿಯಲಿ ಸಾರಿ ಸರ್, ನೋಡಿಲ್ಲ, ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಮುಗಿದು ಹೋಗ್ತಿತ್ತೇನೋ. ಅಕ್ಕ ಆವಾಜ್ ಹಾಕೋದು ನೋಡಿದ್ರೆ ಬೇರೆಯವ್ರದ್ದೇ ತಪ್ಪು ಅಂತ ಹೇಳ್ತಾರೆ. ನಾನು ಹೆಣ್ಮಕ್ಳ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಆಕೆಯ ಲ್ಯಾಂಗ್ವೇಜ್ ಏನಾದರೂ ಸರಿ ಇತ್ತು ಅಂತಂದ್ರೆ ಆ ಮನುಷ್ಯ ಬಿಟ್ಟು ಕಳಿಸ್ತಿದ್ನೇನೋ. ಅಣ್ಣ ಹಿಂಗಾಗೋಯ್ತಣ್ಣ, ದಯವಿಟ್ಟು ಸಾರಿ ಅಣ್ಣ, ಗೊತ್ತಾಗಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದ್ರೆ ಅಣ್ಣ ಬಿಟ್ಟು ಕಳಿಸ್ತಿದ್ದ. ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದನ್ನು ಹೆಣ್ಣು ಗಂಡು ಇಬ್ಬರು ಕೂಡ ಮಾಡಬೇಕು. ರಾಂಗ್ ರೂಟಲ್ಲಿ ಬಂದಿದ್ದೀನಿ ಏನೋ ಇತ್ತು ಅಂತಂದರೆ ಸಾರಿ, ತಪ್ಪಾಗಿದೆ ನನ್ನಿಂದ, ನಾನು ತಿದ್ದುಕೊಳ್ತೀನಿ ಅನ್ನೋ ಒಂದು ಗುಣ ಇದೆಯಲ್ಲ, ಅದು ಹೆಣ್ಣಿಗಾದ್ರೂ ಬೇಕು, ಗಂಡಿಗಾದ್ರೂ ಬೇಕು. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ರೋಡ್ ರೇಜ್. ಹೆಚ್ಚುತ್ತಿರುವಂತಹ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಕೇಸ್ಗಳು. ನೋ ಎಂಟ್ರಿ ರೋಡ್ನಲ್ಲಿ ಬರ್ತಾರೆ, ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದೆ.
ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇದೆ ರೋಡ್ ರೇಜ್. ಹೆಚ್ಚುತ್ತಿರುವಂತಹ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಕೇಸ್. ನೋ ಎಂಟ್ರಿ ರೋಡ್ನಲ್ಲಿ ಬರ್ತಾರೆ, ಟ್ರಾಫಿಕ್ ಜಾಮ್ಗೆ ಇದೇ ಕಾರಣವಾಗುತ್ತೆ. ಪ್ರಶ್ನೆ ಮಾಡಿದ್ರೆ ಮುಚ್ಕೊಂಡು ಹೋಗು ಅಂತ ಧಮಕಿ ಹಾಕ್ತಾರೆ. ಅವರ ಪ್ರಕಾರ ಸಮಸ್ಯೆ ಆದ್ರೆ ಪ್ರಶ್ನೆ ಮಾಡುವುದು ತಪ್ಪು. ವೈರಲ್ ಆಗ್ತಾ ಇರುವಂತಹ ಟ್ರಾಫಿಕ್ ನಿಯಮದ ಉಲ್ಲಂಘನೆಯ ಲೇಢಿಯಬ್ಬರ. ಸ್ಕೂಟಿಯಲ್ಲಿ ಬಂದು ಕಾರ್ ಚಾಲಕನ ಜೊತೆಗೆ ವಾಗ್ದಾಳಿ. KA02 JD 3147 ಗಾಡಿ ನಂಬರ್ ಸ್ಕೂಟಿಯ ಮಾಲಕಿ ದರ್ಬಾರ್ ಮಾಡ್ತಾ ಇರುವಂತದ್ದು. ನೋಡಕ ಬಂದ್ಬಿಡಿ, ಮಜಾ ಇರುತ್ತದವೆಲ್ಲ. ಅಲ್ಲ ನೀವು ಬರ್ತಾ ಇರೋದೇ ರಾಂಗ್. ಅಲ್ಲ ಬರ್ತಾ ನೀವು ರಾಂಗು, ನೀವೇ ಆವಾಜ್ ಹಾಕಿದ್ರೆ ಯಾರು? ನೀವು ಫಾಲೋ ಮಾಡ್ರಿ, ನೀವು ಫಾಲೋ ಮಾಡಿ. ನಿಮಗೆ ಪಕ್ಕದಲ್ಲಿ ರೋಡ್ ಇದೆಯಲ್ಲ. ಅಲ್ಲ ಮುಚ್ಕೊಂಡು ಅಂತ ಮಾತಾಡಿ ನೀವು ಮುಚ್ಕೊಂಡು ಅಂತ ಮಾತಾಡಿ. ಆಯ್ತಾ, ನೀವು ಮುಚ್ಕೊಂಡು ಅಂತ ಮಾತಾಡಿ ನೀವು. ಆಯ್ತಾ, ನೀವು ಬರ್ತಿರೋದು ರಾಂಗು, ಮರ್ಯಾದೆ ಕೊಡಿ. ಮುಚ್ಕೊಂಡು ಅನ್ಬೇಡಿ ನೀವು. ಸರಿ ಬಿಡು. ಅಲ್ಲ ಬರ್ತಿರೋದು ಆಪೋಸಿಟ್. ಏನ್ ಮುಚ್ಕೊಂಡು ಅಂದ್ರೆ ಏನ್ ಏನು? ಏನ್ ಮುಚ್ಕೋಬೇಕು? ಬಟ್ಟೆ ಕೊಟ್ಟಿದ್ದೀರಾ? ಬಟ್ಟೆ ಕೊಟ್ಟಿದ್ದೀರಾ? ಬಟ್ಟೆ ಕೊಟ್ಟಿದ್ದೀರಾ? ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ಮಾತಾಡಿ. ಆಯ್ತು ಹೋಗಿ. ಒಂದ್ಮೇಲೆ ಬಂದು ನೀವು ಒಂದ್ಮೇಲೆ ಬರ್ತಿರೋದು ನೀವು. ಸರಿ, ನಾನೇನಂದೆ? ನಿಮ್ಮನ್ನ ಮಾತಾಡ್ಸಕ್ ಬಂದಿಲ್ಲ. ಅಷ್ಟು ಚೆನ್ನಾಗಿಲ್ವೇನ್ರಿ ರೋಡ್ ನಿಮ್ಗೆ? ಸರಿ ಆಯ್ತು ಹೋಗಿ, ಆಯ್ತು ಹೋಗಿ. ತಗಲ್ವಾ ನೀವು? ಅಲ್ಲ ಪಾಪ ಹೆಣ್ಣು ಮಗು ಏನೋ ಮಿಸ್ ಆಗಿ ಬಂದಿದೆ. ಹೆಣ್ಣು ಮಕ್ಳು ಗಾಡಿ ಓಡಿಸೋದೇನು ಹೇಳ್ಬೇಕಾರ ನಾನು ಹೊಸದಾಗಿ? ಮೇಡಮ್ ನೀವು ಯಾರು ಅಂತ ಕೇಳ್ಬಿಡ್ಬೇಡಿ ಮತ್ತೆ. ಹೆಣ್ಣು ಮಕ್ಕಳು ಓಡಿಸ್ತಾರೆ, ಅವ್ರಿಗೆ ರೈಟು ರಾಂಗು ಎಲ್ಲ ಸ್ವಲ್ಪ ಗೊತ್ತಾಗಲ್ಲ. ಆದರೆ ಆಕೆ ಮಾತನಾಡ್ತಾ ಇರೋದು ತಪ್ಪಿದೆ. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಐ ಆಮ್ ರಿಯಲಿ ಸಾರಿ ಸರ್, ನೋಡಿಲ್ಲ, ಇನ್ನು ಮುಂದೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಮುಗಿದು ಹೋಗ್ತಿತ್ತೇನೋ. ಅಕ್ಕ ಆವಾಜ್ ಹಾಕೋದು ನೋಡಿದ್ರೆ ಬೇರೆಯವ್ರದ್ದೇ ತಪ್ಪು ಅಂತ ಹೇಳ್ತಾರೆ. ನಾನು ಹೆಣ್ಮಕ್ಳ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಆಕೆಯ ಲ್ಯಾಂಗ್ವೇಜ್ ಏನಾದರೂ ಸರಿ ಇತ್ತು ಅಂತಂದ್ರೆ ಆ ಮನುಷ್ಯ ಬಿಟ್ಟು ಕಳಿಸ್ತಿದ್ನೇನೋ. ಅಣ್ಣ ಹಿಂಗಾಗೋಯ್ತಣ್ಣ, ದಯವಿಟ್ಟು ಸಾರಿ ಅಣ್ಣ, ಗೊತ್ತಾಗಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದರೆ ಅಣ್ಣ ಬಿಟ್ಟು ಕಳಿಸ್ತಿದ್ದ. ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದನ್ನು ಹೆಣ್ಣು ಗಂಡು ಇಬ್ಬರೂ ಕೂಡ ಮಾಡಬೇಕು. ರಾಂಗ್ ರೂಟಲ್ಲಿ ಬಂದಿದ್ದೀನಿ ಏನೋ ಇತ್ತು ಅಂತಂದರೆ ಸಾರಿ, ತಪ್ಪಾಗಿದೆ ನನ್ನಿಂದ, ನಾನು ತಿದ್ಕೊಳ್ತೀನಿ ಅನ್ನೋ ಒಂದು ಗುಣ ಇದೆಯಲ್ಲ, ಅದು ಹೆಣ್ಣಿಗಾದ್ರೂ ಬೇಕು, ಗಂಡಿಗಾದ್ರೂ ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.